ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶ್ರಾವಣ ಶುಕ್ರವಾರ. ನಾವು ಕುಂಜಾರುಗಿರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು 3ನೇ ಶುಕ್ರವಾರ ಇರಬೇಕು, ಇನ್ನೊಂದು ಲಾಸ್ಟ್ ಶುಕ್ರವಾರ ಉಳಿದಿದೆ. ಇವತ್ತು ಮಗಳಿಗೂ ಕೂಡ ರಜೆ ಇತ್ತಲ್ಲ, ಹಾಗಾಗಿ ಹೋಗಿ ಬರುವ ಅಂತ ಹೊರಟಿದ್ದೀವಿ. ನಾನು, ನಮ್ಮ ಮನೆಯವರು, ಅಮ್ಮ, ಹಾಗೆ ಅತ್ತೆ, ಹಾಗೆ ನನ್ನ ತಂಗಿ ಕೂಡ ಇದ್ದಾಳೆ. ಇವತ್ತು ಮಳೆ ಇಲ್ಲ, ಬಚಾವಾದ್ವಿ. ಯಾಕೆಂದರೆ ಅಷ್ಟೊಂದು ರಶ್ ಇತ್ತು ಇವತ್ತು ದೇವಸ್ಥಾನ. ನಮ್ಮ ಹಾಗೆ ಎಲ್ಲರೂ ಹಾಲಿಡೇ ಇತ್ತಲ್ಲ ಮಕ್ಕಳಿಗೆಲ್ಲ ಅಂತ ಬಂದಿರ್ಬೋದು ತುಂಬ ಜನ. ಅಲ್ಲ, ಇಲ್ಲಿ ವರ್ಷನೂ ರಶ್ಶೇ, ಆದರೂ ಈ ಸಲ ತುಂಬ ರಶ್ ಅನಿಸ್ತು ನನಗೆ. ಬರುವಾಗ ಬೇರೆ ಗಾಡಿ ಬ್ಲಾಕ್ ಆಗಿದೆ ಎಲ್ಲ ರೋಡಲ್ಲಿ. ಫುಲ್ ಬ್ಲಾಕ್ ಅಂದರೆ ಬ್ಲಾಕ್. ಅರ್ಧ ಗಂಟೆ ರೋಡಲ್ಲೇ ಆಯಿತು ನಮಗೆ ಬರುವಾಗ. ಗಾಡಿ ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇಲ್ಲ, ಸ್ಟೋನ್ ಫುಲ್ಲಾಗಿದೆ. 11ವರೆಗೆ ಫುಲ್ಲಾಗಿದೆ ಪಾರ್ಕಿಂಗ್ ಏರಿಯಾ ಎಲ್ಲ. ಹಾಗಾಗಿ ರೋಡಲ್ಲೇ ಎಲ್ಲ ಇಟ್ಟಿಟ್ಟು ಹೋಗಿದ್ದಾರೆ. ಅದು ಬೇರೆ ಗಾಡಿ ಹೋಗಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತುಂಟು. ನಾವು ಮೊದಲೆಲ್ಲ ಬರುವಾಗ, ಅಂದರೆ ಫ್ರೆಂಡ್ಸ್ ಜೊತೆ, ಆಮೇಲೆ ಅಮ್ಮನ ಜೊತೆ ಎಲ್ಲ ಬರುವಾಗ, ಮದುವೆಗಿಂತ ಮುಂಚೆ ಇಲ್ಲಿಂದಲೇ ಸ್ಟೆಪ್ಪಲ್ಲೇ ನಡ್ಕೊಂಡು ಬರ್ತಿದ್ವಿ. ಸುಮಾರು ಮಂಗಗಳೆಲ್ಲ ಸಿಗೋದು. ಈಗ ಒಂದು 4-5 ವರ್ಷದಿಂದ ಹೀಗೆ ಗಾಡಿಯಲ್ಲಿ ಡೈರೆಕ್ಟ್ ಮೇಲೆ ಬರೋದು, ನಡ್ಕೊಂಡು ಬರಲಿಕ್ಕಿಲ್ಲ. ಇಲ್ಲಿ ನೋಡಿ, ಇಷ್ಟು ಜನ ನಿಂತಿದ್ದಾರೆ ಲೈನಲ್ಲಿ. ನಮ್ಮದು ಅತ್ತೆ ಮತ್ತೆ ಅಮ್ಮ ನೋಡಿ, ಲೈನ್ ಬ್ರೇಕ್ ಮಾಡು, ಬೇಗ ಆಗ್ತದೆ ಅಂತ ಒಳಗೆ ಹೋಗ್ಲಿಕ್ಕೆ. 2 ಬೈದು ಬಿಟ್ರು, ವಾಪಸ್ ಬಂದಾದ್ಮೇಲೆ. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಗೊಂಡು ಆಮೇಲೆ ಮನೆಗೆ ಹೊರಡುವಾಗ ಖಾಲಿ ದೇವಸ್ಥಾನದಿಂದ ಕೆಳಗಿನ ರೋಡ್ ತನಕ ಬರಲಿಕ್ಕೆ ಅರ್ಧ ಗಂಟೆ ಆಯಿತು. ಫುಲ್ಲು ಬ್ಲಾಕ್ ಆಗಿದೆ ರೋಡ್, ಫುಲ್ಲು ಬ್ಲಾಕ್. 12:50ಕ್ಕೆ ರೋಡಲ್ಲಿ ನಿಂತಿದ್ದೇವೆ. 25:30 ಆಗಿದೆ ಕೆಳಗಡೆ ಬರುವಾಗ. ಇನ್ನು ಮನೆಗೆ ಬಂದು ಗೇಟ್ ಓಪನ್ ಮಾಡಿದ್ದಷ್ಟೇ ಇದು ನಾಯಿಯ ಹರ್ಷವನ್ನು ನೋಡಿ ಓಡಿ ಬಂತು. ನಾನಲ್ಲಿ ದೇವಸ್ಥಾನದಲ್ಲಿ ಕೆಲವೆಲ್ಲ ವಿಡಿಯೋ ಮಾಡ್ತಿದ್ದೆಲ್ಲ, ಅದನ್ನ ನೋಡಿ ಮೊಬೈಲ್ ಕೊಡಿ, ನಾನು ಡಾಗಿದ್ದು ವಿಡಿಯೋ ಮಾಡ್ತೇನೆ ಅಂತ ತಗೊಂಡ್ಲು ನನ್ನ ಹತ್ರ. ವಿಡಿಯೋ ಮಾಡ್ತಾ ಇದ್ದಾಳೆ. ಅದು ಹತ್ರ ಬಂದರೆ ದೂರ ಹೋಗುವಂತ ಬೈತಾಳೆ.
ಇನ್ನು ರಾತ್ರಿಗೆ ಪದಾರ್ಥ ಆಗಬೇಕಲ್ಲ, ಬೆಳಿಗ್ಗೆ ಏನು ಮಾಡಲಿಲ್ಲ, ಎಲ್ಲರೂ ಅಲ್ಲಿ ಹೋಗಿದ್ವಲ್ಲ ದೇವಸ್ಥಾನಕ್ಕೆ. ಹಾಗಾಗಿ ಇದೊಂದು ಓಲ್ವೋ ಮೀನಿತ್ತು. ಓಲ್ವೋ ಅಂದರೆ ಬೇರೆ ಹೆಸರು ಏನಂತ ಗೊತ್ತಿಲ್ಲ ನನಗೆ, ಓಲ್ವೋ ಅಂತ ಹೇಳೋದು ಇದಕ್ಕೆ. ಇದು ಫ್ರೈ ಒಳ್ಳೆಯದಾಗ್ತದೆ. ಅಲ್ಲಿ ಬೀಚಲ್ಲೇನೋ ಬ್ಯಾಂಗ್ಳೂರು ಮಾಂಜಿ ಅಂತ ಕರೀತಾರಂತೆ, ಬ್ಯಾಂಗ್ಳೂರು ಪಾಪ್ಲೆಟ್ ಅಂತ. ಒಳ್ಳೆಯದಾಗ್ತದೆ ಇದು ಫ್ರೈಗೆ. ಒಂದು ಮೀನಿತ್ತು, ಅದನ್ನೆಲ್ಲ ಫ್ರೈಗೆ ಹಚ್ಚಿ ರಾತ್ರಿ 8 ಗಂಟೆ ತನಕ ಕಾದೆ. ಅದು ಹಿಂದಿನ ದಿನ ಇನ್ವಿಟೇಷನ್ ಕೊಟ್ಟು ಹೋಗಿದ್ರು, ಚಿಕ್ಕ ಮೇಳದವ್ರು ಬರ್ತಾರೆ ಅಂತ ಮನೆಗೆ. 8 ಗಂಟೆ ತನಕ ಕಾದೆ, ಬರಲಿಲ್ಲ. ಹಾಗಾಗಿ ಫ್ರೈ ಎಲ್ಲ ಮಾಡಿಟ್ಟು 8:45 ಅಷ್ಟೊತ್ತಿಗೆ ಬಂದರು. ಹೆಚ್ಚು ಏನು ಕುಣಿಲಿಲ್ಲ, ಒಂದು 5 ನಿಮಿಷವೇ ಇಲ್ಲ, 2 ನಿಮಿಷ ಅಷ್ಟೇ. ಬೇಜಾರಾಯಿತು ನಮಗೆ. ಅದು ಸ್ಟೋರಿ ಎಂತಂತೂ ಒಂದು ಅರ್ಥ ಮಾಡಿಕೊಳ್ಳುವಷ್ಟು ಇದಿಲ್ಲ. ಬೇಗ ಒಂದು 2-3 ಸ್ಟೆಪ್ ಹಾಕಿದ್ರು ಹೋದರು. ನಮ್ಮ ಕಡೆಯವರಾದರೆ ಜಾಸ್ತಿ ಕುಣಿತಾರೆ. ಆತನಿಗೆ ಸಕಾಲಕ್ಕೆ ಮದುವೆ ಎನ್ನುವ ಶುಭ ಸಂಸ್ಕಾರ ಆಗಬೇಕು. ಅದೇ ವಿಚಾರವನ್ನು ಮಾತಾಡಲಿಕ್ಕಾಗಿ ಬಂದವಳು. ಆದಷ್ಟು ಬೇಗ ಮದುವೆ ಮಾಡಿಸ್ತೀರ. ಆಯ್ತು, ಇಷ್ಟೇ. ಒಂದು 2 ನಿಮಿಷ ಅಷ್ಟೇ, ಅಟ್ಲೀಸ್ಟ್ ಒಂದು 10 ನಿಮಿಷ ಕೂಡ ಇಲ್ಲ. ರಪ್ಪ ಬೇರೆ ಮನೆಗೆ ಹೋಗ್ತಾರೆ. ಅಂದರೆ ಅವರು ದೂರದವರಲ್ಲ, ಹಾಗಾಗಿರ್ಬೋದು. ಅವರು ಬರುವಾಗ ಸೋಫಾದ ಕೆಳಗಡೆ ಅಡುಗೆ ಕೂತಿದ್ಲು ಹೆದರಿಕೆಯಿಂದ. ಅವರು ಹೋಗಿ ಆದಮೇಲೆ ಹೀಗೆ ಕುಣಿದ್ರಂತ ಮಾಡಿ ತೋರಿಸ್ತಿದ್ದಾಳೆ ನಮಗೆ.